ಅಣ್ಣ ಜೂಮ್ ಹಾಕ್ತವ್ರು ಆಫ್ ಆಯ್ತಾ ಸ್ವಲ್ಪ ಕೇದಾರನಾಥ ದೇವಸ್ಥಾನ ಹೆಂಗಿದೆ ಅದೇ ಶೇಪ್ ಒಳಗದ. ಜೈ ವಿಶ್ವಕರ್ಮ, ಹರ್ ಹರ್ ಮಹಾದೇವ್. ನಾನು ನಿಮ್ಮ ಪ್ರವೀಣ್. ನಮ್ಮ ಕೇದಾರ್ನಾಥ್, ಬೆಂಗಳೂರು ಟು ಕೇದಾರ್ನಾಥ್ ಜರ್ನಿ ಇವತ್ತು 3ನೇ ದಿವಸ ಸ್ಟಾರ್ಟ್ ಆಯಿತು. ಸೊ ಇವಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿವಿ. ಬೆಳಗ್ಗೆ 5 ಗಂಟೆಗೆ ಹೋಗ್ಬೇಕಂತ ಪ್ಲಾನ್ ಇತ್ತು, ಬಟ್ ಸ್ವಲ್ಪ ಲೇಟ್ ಆಯಿತು. 6 ಗಂಟೆಗೆ ನಾವು ಈಗ ಹೊರಡ್ತಾ ಇದ್ದೀವಿ. ಸೊ ಹಿರಿಯೂರಿಂದ ಗಣೇಶನ ಒಂದು ದೇವಸ್ಥಾನದಲ್ಲಿ ಉಳ್ಕೊಂಡಿದ್ವಿ. ಗಣೇಶನ ದರ್ಶನ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಗಣೇಶ ಟೆಂಪಲ್ ಪಕ್ಕನೇ ಒಂದು ಫೈರ್ ಆಫೀಸ್ ಇತ್ತು. ಇಲ್ಲಿ ನಮ್ಮ ಫ್ರೆಂಡ್ ರೆಡಿ ಆಗಿದ್ದ ಜಗದೀಶ್. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. 3ನೇ ದಿವಸ ಹೆಂಗಿದೆ? 3ನೇ ದಿವಸ ಸೂಪರ್ ಆಗಿದೆ. ಇವಾಗ ತಾನೇ ಎದ್ದು ಫ್ರೆಶ್ ಅಪ್ ಆಗಿದ್ವಿ. ಸೊ ಬೆಳಗಿನ ಜಾವ 6:15 ಆಗಿದೆ. ನೋಡಿದ್ರೆ ಸೈಕಲ್ಸ್ ಎಲ್ಲ ರೆಡಿ ಮಾಡ್ಲತ್ತಾರ. ಪ್ಯಾಕ್ ಮಾಡ್ಕೊಂಡು ಹೊರಡ್ತೀವಿ, ಭಾಳ ಲೇಟ್ ಆಗಿದೆ. ಸೊ ಗಾಯ್ಸ್, ನಾವಿವತ್ತು ಹಿರಿಯೂರಿಂದ ಚಳ್ಳಕೆರೆಯಿಂದ ನೋಡಬೇಕು. ಚಳ್ಳಕೆರೆ ಇಲ್ಲಿಂದ ಐ ಥಿಂಕ್ 40 ಕಿಲೋಮೀಟರ್ ಆಗ್ಬೋದು. ಎಷ್ಟು ಹೋಗ್ತೀವಂತ ನೋಡ್ತೀವಿ. ಯಾಕಂತಂದ್ರೆ ಹೇಳೋಕ್ಕೆ ಆಗಲ್ರಿ. ಕೆಲವೊಂದು ಸಲ ಏನಾಗ್ತದೆ, ರೋಡ್ ಅಪ್ಪು ಜಾಸ್ತಿ ಇದ್ದಾಗ ಏನಾಗ್ತದೆ, ಸ್ವಲ್ಪ ಸೈಕಲ್ ಹೊಡೆಯೋಕೆ ಕಷ್ಟ ಆಗ್ಲತ್ತದ. ಅಲ್ಲಿ ಏನಾಗ್ತದೆ, ಭಾಳ ಸ್ಲೋ ಹೋಗ್ಬಿಡ್ತೀವಿ. ಆಮೇಲೆ ಏನು ಫ್ಲಾಟ್ ರೋಡ್ ಇತ್ತು, ಡೌನ್ ಇತ್ತು ಅಂತಂದ್ರೆ ಆರಾಮಾಗಿ ಹೋಗ್ಲತ್ತೀವಿ. ಸೊ ನಾವು ಅನ್ಕೊಂಡಿದ್ವಿ ಹೆಂಗಿರ್ತದೋ ಹೆಂಗಿಲ್ಲೋ ಅಂತ. ಬಟ್ 3ನೇ ದಿವಸ ಇದು ಸ್ಟಾರ್ಟ್ ಮಾಡಿವಿ. 2 ದಿವಸ ಅಂತ ಫುಲ್ ಕಂಪ್ಲೀಟ್ ಆಯ್ತಲ್ಲ, ಭಾಳ ಖುಷಿ ಆಯಿತು. ಹೋಗ್ಬೋದು. ನನಗೆ ಅನಿಸ್ತದ ಒಂದ್ಸಲ ಬೈಕ್ಗಿಂತ ಇದು ನಾವು ಸೇಫಾಗಿ ಹೋಗ್ಲತ್ತೀವಿ ಅಂತ ಅನ್ಸತ್ತದ. ಬೈಕ್ ಅಂತಂದ್ರೆ ಒಂಥರ ಏನೋ ಟಯರ್ಡ್ ಆಗ್ತದೆ. ಭಾಳ ದೂರ ಹೋದ್ವಿ ಅಂತಂದ್ರೆ ಸ್ಪೀಡ್ ಬಂದಿರ್ತೀವಿ, ಆ ಗಾಳಿ ಭಾಳ ನಮಗೆ ಬಡ್ದಿರ್ತದಲ್ಲ. ಸೊ ಹಾಗಾಗಿ ಆ ಗಾಳಿಗೆ ಏನಾಗ್ತದೆ, ಭಾಳ ಒಂದು ಟಯರ್ಡ್ನೆಸ್ ಫೀಲ್ ಆಗ್ತದೆ ನಮಗೆ. ಹೈರಾಣ ಆಗ್ಯದ ಅಂತ ಅನಿಸ್ತದ. ಸೈಕಲ್ ಹೊಡೆದಾಗ ನಮಗೆ ಏನು ಅನ್ಸ್ಲತ್ತದ ಅಂತಂದ್ರೆ ಕೈಕಾಲು ಒಂಥರ ಫ್ರೀ ಆಗ್ಲತ್ತವ್ರಿ. ಮಲ್ಕೊಂಡಾಗ ಆರಾಮಾಗಿ ನಿದ್ದೆ ಆಗ್ತದ. ಇದ್ರಾಗ ಮತ್ತು ಗಾಳಿ ಜಾಸ್ತಿ ಬರಂಗಿಲ್ಲಲ್ಲ, ಹಾಗಾಗಿ ಕೋಲ್ಡ್ನು ನಮಗೆ ಜಾಸ್ತಿ ಆಗಿಲ್ಲ. ಕೋಲ್ಡ್ ಆಗ್ತದೆ ಗಾಳಿ ಬಡ್ದಾರ. ಸೊ ಅದೆಲ್ಲ ಯಾವುದು ಪ್ರಾಬ್ಲಮ್ ಅನ್ಸಲಾಗ್ಯದ. ಆರಾಮಾಗಿ ಹೊಂಟೀವಿ, ಹೋಗ್ತೀವಿ ಅಂತೇಳಿ ಒಂದು ಕಾನ್ಫಿಡೆನ್ಸ್ ಬಂದದ. 100% ಆ ಶಿವನ ದರ್ಶನ ಮಾಡ್ಕೊಂಡು ಬರ್ತೀವಿ ಆರಾಮಾಗಿ ಅಂತ ಒಂದು ಖುಷಿ ಆಗ್ಲತ್ತದ. ಮಹಾದೇವ್ ಹೋಗ್ತೀವಿ ಬರ್ರಿ. ಫುಲ್ ಇವತ್ತಿನ ದಿವಸ ಹೆಂಗಿರ್ತದ ಅಂತ ಈ ವಿಡಿಯೋ ಒಳಗೆ ತೋರಿಸ್ತೀನಿ ನಿಮ್ಗೆ. ರೆಡಿ ಆಗ್ಯಾನ, ಹೋಗಕ್ಕೆ ರೆಡಿ ಆಗೀವಿ ಈಗ. ಸೊ ನಾವು ರೆಡಿ. ರುಕೋ ಜರಾ ಸಬರ್ ಕರೋ. ಈಗ ಹಿರಿಯೂರಿಂದ ಚಳ್ಳಕೆರೆ ಕಡೆ ನಮ್ಮ ಪ್ರಯಾಣ ಶಿವ ಆಯ್ತು. ಜಗ್ನೂರ್ ಫುಲ್ ಜೋಶ್ ಒಳಗದಾರ. 3ನೇ ದಿವಸ ಅಂತಂದ್ರು ನಮಗ ಏನೋ ಅನ್ಸಲೇ ಆಗ್ಯದ. ಅಷ್ಟು ಚಲೋ ಅನ್ಸತ್ತದ. ಯಾಕಂತಂದ್ರ ನಿನ್ನೆ ಒಂದ್ ಸ್ವಲ್ಪ ಮೀನ್ ಇದ್ದೀವಿ, ಕಾಲಿಲ್ಲ. ನಿನ್ನೆ ಒಂದ್ ಟ್ಯಾಬ್ಲೆಟ್ ತಗೊಂಡ್ ಮಲ್ಕೊಂಡಿದ್ವಿ. ಸೊ ಇವತ್ತು ಆರಾಮಾಗಿ ಹೊಂಟಿವಿ. ತುಂಬಾ ಖುಷಿ ಆಗ್ಲತ್ತದ. ಜಗದೀಶ್ ಅಂತ ನಾವು ಹಿಂದಾಕಿ ಮುಂದೆ ಹೋಗ್ಲತ್ತಾರ ನೋಡ್ರಿ ವಿಡಿಯೋ ಒಳಗ. ಯಾಕ ಕ್ಯಾಮ್ರಾದಾಗ ಬರ್ಲಕ್ಕ ಮುಂದೆ ಹೋಗ್ಲತ್ತಾರಂತ. ಸೊ 3rd ಡೇ ಶುರು ಆಯ್ತು. ಜೈ ಶ್ರೀರಾಮ್, ಹರ್ ಹರ್ ಮಹಾದೇವ್. ನಾವು ಹಿರಿಯೂರಿಂದ ಮುಂದೊಂದು 10 ಕಿಲೋಮೀಟರ್ ಬಂದಿವಿ. 10 ಕಿಲೋಮೀಟರ್ ಬಂದ್ಮೇಲೆ ಇಲ್ಲೊಂದು ಟೆಂಪಲ್ ಕಾಣ್ತು. ಇದರ ದೇವಸ್ಥಾನ ನೋಡ್ರಿ, ಒಂದ್ ಸ್ವಲ್ಪ ಕೇದಾರನಾಥ ದೇವಸ್ಥಾನ ಹೆಂಗಿದೆ ಅದೇ ಶೇಪ್ ಒಳಗದ. ಈ ಟೆಂಪಲ್ ಭಾಳ ಚಲೋ ಐತ್ರಿ. ನಮ್ಮ ಹಿರಿಯೂರ್ಲಿಂತ ನಾವು ಚಳ್ಳಕೆರೆ ರೋಡ್ ಒಳಗೆ ಬರ್ತದೆ ನೋಡ್ರಿ. ಅದು ಹಿಂದೆ ಶಿಖರ, ಆಮೇಲೆ ಮತ್ತು ಮುಂದೆ ಟೆಂಪಲ್. ಇದು ಒಂದು ಪೋರ್ಷನ್ ಬಿಟ್ಬಿಟ್ರೆ ಫುಲ್ ಅದೇನದ ರೀ ಕೇದಾರ್ನಾಥ್ ಒಳಗೆ ಹೆಂಗದ ಗುಡಿ ಸೇಮ್ ಹಂಗೆ ಐತ್ರಿ. ಭಾಳ ಖುಷಿ ಆಯಿತು ನೋಡಿ. ನಾವು ಇಲ್ಲಿ ಕೂಡ ದರ್ಶನ ಮಾಡ್ದಂಗೆ ಆಯಿತು. ಆ ಟೆಂಪಲ್ ಹೆಸರು ಶ್ರೀ ವೀರಾಂಜನೇಯ ಕೇದಾರನಾಥ ಸನ್ನಿಧಿ ಅಂತ ಹೇಳಿತ್ರಿ. ಭಾಳ ಚಲೋ ಇತ್ತು. ಅಲ್ಲಿ ಕೂಡ ದರ್ಶನ ಮಾಡ್ಕೊಂಡಿವಿ. ಒಂದು 15 ನಿಮಿಷ ಅಲ್ಲಿ ದರ್ಶನ ಮಾಡಿಕೊಂಡು ಮತ್ತೆ ನಾವು ಮುಂದೆ ಹೊಂಟಿವಿ. ನೋಡ್ರಿ ಸುಸ್ತಾದಾಗ ಹೆಂಗೆ ಕುಂದಿರ್ತಾರ ಜಗದೀಶ್. ಮತ್ತೇಣ ಆಫ್ ಆಯ್ತಾ? ಇವಾಗ ಆನ್ ಆಯ್ತದು. ನೆನಪಿ ಯಾವ ಬಜೆಟ್ ಹಾಕಿದ್ ಮಾಡೋದಕ್ಕೆ ಮಾಡಿದ್ರಿ ನೀವೆಲ್ಲ. ಏನಣ್ಣ ಮತ್ತೇನು ಸಮಾಚಾರ? ಹೆಂಗದ ಇವತ್ತಿಂದ? ಸೂಪರ್ ಅಣ್ಣ, ಸಕ್ಕತ್ತಾಗಿದೆ. ಖುಷಿ ಕೊಡ್ತಾ ಇದೆ ಮನಸ್ಸಿಗೆ. ಹೌದಲ್ಲ? 3 ದಿನ ಅನಿಸ್ತಾ ಇಲ್ಲ ನಮಗೆ. ಇವತ್ತಿಗೆ 3 ದಿನ ಅಂತ ಅನಿಸ್ತಾ ಇಲ್ಲ. ಅನ್ಸಲ್ಲ ಆಗ್ಯದ.
ಇಲ್ಲಿಂದ ಚಳಿಕೆರೆ 3 ಕಿಲೋಮೀಟರ್, ಇದು 8 ಕಿಲೋಮೀಟರ್ ಅದ. 8 ಕಿಲೋಮೀಟರ್ ಆಯ್ತು. ನಂದು ಅರ್ಧ ತಾಸ್ ಒಳಗೆ ಹೋಗ್ತೀವಿ, ಅರ್ಧ ತಾಸ್ 20 ನಿಮಿಷ ಹೆಚ್ಚು ಕಮ್ಮಿ. ಇವರಿಂದ ಬೆಳಿಗ್ಗೆ 6 ಗಂಟೆಗೆ ನಾವು ಹೊರಟಿವ್ರಿ. 6 ಗಂಟೆಗೆ ಹೊರಟೋರು ಚಳ್ಳಿಕೆರೆ ಹೋಗ್ಬಿಟ್ಟೆ ಟಿಫನ್ ಮಾಡೋಣ ಅಂತ ಪ್ಲಾನ್ ಮಾಡಿಕೊಂಡು ಹೋಗ್ಬೇಕಾದ್ರೆ ಟೀ ಕುಡಿಬೇಕನ್ನಿಸ್ತು. ಟೀ ಕುಡಿದ್ವಿ. ಟೀ ಕುಡ್ದು ಒಂದು 5 ನಿಮಿಷ ರೆಸ್ಟ್ ಮಾಡಿ ಮತ್ತೆ ನಾವು ಮುಂದೆ ಹೊಂಟಿವ್ರಿ. ಹೊಸ ರೋಡ್ ಅದ, ಗೊತ್ತಾಗಲ್ಲ ಅದ. ಬಳ್ಳಾರಿ ಯಾವ ಕಡೆಗೆ ಹೋಗುತ್ತಣ್ಣ? ಬಳ್ಳಾರಿ ಸ್ಟ್ರೇಟ್ ಹೋಗುತ್ತಣ್ಣ? ಇದು ಸರ್, ಇದು ಚಳಿಕೆರೆ ಸಿಟಿ, ಇದು ಸಿಟಿ. ಹಾ ಆಯ್ತಾಯ್ತು. ಯಾವ ನಿಮ್ದು? ನಾವು ಬೆಂಗಳೂರಿಂದ ಹೋಗ್ತಾ ಇದೀವಿ ಸರ್. ಹೌದಾ? ಕೇದಾರ್ನಾಥ ಹೋಗ್ತಾರೆ. ಹೌದು ಸರ್. ಸ್ವಲ್ಪ ರಿಪೇರಿ ಸೈಕಲ್ದು ಅಲ್ಲಿ ಸಿಗ್ತಾವಲ್ಲ. ಓಕೆ ಸರ್, ಥ್ಯಾಂಕ್ ಯು. ಹೌದಾಯ್ತು, 3 ಕಿಲೋಮೀಟರ್ ಆಗುತ್ತೆ. ಓಕೆ ಸರ್, ಓಕೆ. ಇಲ್ಲೆಲ್ಲ ಕಾರ್ ತಗೊಂಡು ಭಾಳ ಓಡಾಡಿದ್ವಿ. लगा मेरा मजाक ಹಿರಿಯೂರಿಂದ ನಾವು ಚಳಿಕೆರೆ ರೋಡಲ್ಲಿ ಇದೀವಿ. 25 ಕಿಲೋಮೀಟರ್ ಮುಂದೆ ಬಂದಿವಿ. ಇಲ್ಲಿ ಒಂದ್ ಸ್ವಲ್ಪ ಬ್ರೇಕ್ ತಗೊಂಡಿದ್ವಿ. ನಮ್ ಜಗದೀಶ್ ಅವ್ರು ಏನೇನೋ ರೆಡಿ ಮಾಡ್ಯಾರ. ಹಾಯ್ ಫ್ರೆಂಡ್ಸ್, ಇದು ಬೇಳೆಕಾಳುಗಳು ರಾತ್ರಿ ಎಲ್ಲ ನೆನೆ ಹಾಕಿದ್ವಿ. ಎನರ್ಜಿ ಬರುತ್ತೆ ಅಂತ ಅಂದ್ಬಿಟ್ಟು ತಿಂತಾ ಇದೀವಿ. ಒಳ್ಳೆ ಟೇಸ್ಟ್ ಸಖತ್ತಾಗಿದೆ. ಬಾಕಿ ಇಬ್ರು ಖಾಲಿ ಮಾಡೋಣ ಅಂತ. ಜೊತೆ ಎನರ್ಜಿ ಡ್ರಿಂಕ್ಸು ತಗೊಂಡು ಈಗ ಚಳಿಕೆರೆ ಹೋಗ್ತೀವಿ. ಚಳಿಕೆರೆ ಇನ್ನೂ ಒಂದು 35 ಕಿಲೋಮೀಟರ್ ಅದ. ಆಮೇಲೆ ಚಳಿಕೆರೆ ಹೋಗಿ ನಾವು ನೆಕ್ಸ್ಟ್ ಎಲ್ಲಿ ಹೋಗ್ಬೇಕಂತ ಪ್ಲಾನ್ ಮಾಡ್ತೀವಿ. ಹಿರಿಯೂರ್ಗಿಂತ ಚಳಿಕೆರೆ ಬಂದು 45 ಕಿಲೋಮೀಟರ್ ಆಗ್ತದ. ಅದು ಅರ್ಧ ಆಯ್ತಂದ್ರ ಅಲ್ಲಿಂದ ಮತ್ತೆ ನೆಕ್ಸ್ಟ್ ಏನದ ಅಂತ ನೋಡ್ತೀವಿ. ಸೊ ಚಳಿಕೆರೆ ಏನೋ ಒಂದು 9 ಕಿಲೋಮೀಟರ್ ಅದ. ಆರಾಮಾಗಿ ಬಂದ್ವಿ. ಬೆಳಗ್ಗೆ ಬಿಟ್ಟವ್ರು ಒಮ್ಮೆ 40 ಕಿಲೋಮೀಟರ್ ತನಕ ಒಂದು ಸಲ ಸ್ಟಾಪ್ ತೊಗೊಂಡ್ವಿ ಅಷ್ಟೇ. 40 ಕಿಲೋಮೀಟರ್ ಏನದ ನಾನ್ ಸ್ಟಾಪ್ ಅಂದಂಗೇನೆ. ಒಂದು ಸಲ ಸ್ವಲ್ಪ ನಿಂತು ರಿಲ್ಯಾಕ್ಸ್ ಮಾಡಿ ಸ್ವಲ್ಪ ಹೆಸರು ಕಾಳೆಲ್ಲ ನೆನೆಯಿಟ್ಟಿದ್ವಲ್ಲ ರಾತ್ರಿ, ಅದೆಲ್ಲ ತಿಂದು ಒಂಚೂರು ನೀರು ಕುಡ್ಕೊಂಡು ಮತ್ತೆ ಬಿಟ್ಟವ್ರು 40 ಕಿಲೋಮೀಟರ್ ನಾನ್ ಸ್ಟಾಪ್ ಬಂದ್ವಿ. ಭಾಳ ಮಜಾ ಉಂಟದ. 3ನೇ ದಿವಸ ರೈಡ್ ಇದು. ಕೈಕಾಲ್ ಪೇನು ನಿನ್ನೆ ಮೊನ್ನೆ ಇತ್ತು ಸ್ವಲ್ಪ, ಈಗ ಏನು ಇಲ್ಲ ನೋಡ್ರಿ, ಆರಾಮಾಗಿ ಹೊಂಟಿವಿ. ಇದೊಂಥರ ಹೊಸ ಲೈಫ್ ಅಂತ ಅನ್ಸತ್ತದ. ಚಳ್ಳಿಕೆರೆ ಬಂದಿವಿ. ಚಳ್ಳಿಕೆರೆ ಬರೋ ತನಕ ಸ್ವಲ್ಪ ನಮ್ಮ ಸೈಕಲ್ದು ಚೈನ್ ಎಲ್ಲ ಲೂಸ್ ಆಗಿತ್ತು, ಸ್ವಲ್ಪ ಎಲ್ಲೋ ಸೌಂಡ್ ಬರ್ತಾ ಇತ್ತು. ಸೊ ಹಂಗಾಗಿ ತೋರ್ಸಮ್ಮಿ ಅಂತೇಳಿ ಸೈಕಲ್ ಶಾಪಿಗೆ ಬಂದಿವಿ. ಅಲ್ಲಿ ಒಂದು ಹುಡುಗ ಭಾಳ ಹೆಲ್ಪ್ ಮಾಡಿದನು. ಚಲೋ ನಮ್ದೇನದ ಸೈಕಲ್ ಎಲ್ಲ ರೆಡಿ ಮಾಡಿ ಕೊಟ್ಟ. ಮತ್ತು ಮಸ್ತ್ ಆಯಿತು ಸೈಕಲ್. ಸೊ ಅಲ್ಲಿರೋರಿಗೆ ಸ್ವಲ್ಪ ಮಾತಾಡ್ಕೊಂಡು ಹೊಂಟಿವಿ. ಮತ್ತು ಸಿಟಿ ಎಂಟ್ರಿ ಆಗ್ಬಿಟ್ಟಿದೆ ಅಲ್ಲಿ. ಯಾಕಂದ್ರೆ ಒಂದು ಎಷ್ಟಕ್ಕೆ ಒಂದು 20 ಕಿಲೋಮೀಟರ್ ರೋಡ್ ಸರಿ. ಹೌದು ಸರ್. ಬೈಪಾಸ್ ಆಗಿಲ್ಲ, ಊರೊಳಗೆ ಮಾಡಿ ಬೈಪಾಸ್ ಹೊರಗೆ ಹೋಗ್ಬಿಟ್ರೆ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಸಿಟಿ ಒಳಗೆ ಹೋಗ್ಬಿಡ್ತೀವಿ. ನಾವು ಸರ್ ಬೆಂಗಳೂರಲ್ಲಿ ಬಿಟ್ಮೇಲೆ ಆ ಹೈವೇಗಿಂತ ಇದೇ ರೋಡ್ಗೆ ಸ್ಪೀಡ್ ಬಂದಿದ್ದು. ಅದು ಬೆಂಗಳೂರು ಬೈಪಾಸ್ ಬಹಳ ಕೆಟ್ಟೋಗೈತೆ ಎಲ್ಲ. ಹೌದು. ಚೆನ್ನಾಗೈತಿ ಹೊಸ ರೋಡ್. ನಾವೇನ ಹಿರಿಯೂರಿಂದ ಈ ಕಡೆ ಟರ್ನ್ ಆದ್ವಲ್ಲ, ಭಾರಿ ಬಂದ್ ಸರ್ ಈ ಕಡೆ. ಆರಾಮ ಬಂದ್ವಿ. ಒಳಗ್ ತಗೋಬೇಕಾ? ಎಲ್ಲಿಂದ ತಗೋಬೇಕು? ಎತ್ಬೇಕಾಗತ್ತನ? ಸೈಕಲ್ ರಿಪೇರಿ ಅಂತೂ ಭಾಳ ಮನ್ಸ್ ಮೇಲೆ ತೊಗೊಂಡು ಮಾಡ್ದ ಹುಡುಗ. ಭಾಳ ಪರ್ಫೆಕ್ಟಾಗಿ ಮಾಡ್ದ, ಚೆನ್ನಾಗಾಯಿತು. ಅದು ಮಾಡ್ಕೊಳಕ್ಕೆ ನಮಗೂ ಹತ್ತತ್ರ 1 ತಾಸು ಹಿಡಿತ್ರಿ ಟೈಮ. ಅಲ್ಲಿರೋರೆಲ್ಲ ಭಾಳ ಚಲೋ ಮಾತಾಡಿ, ಚಲೋ ರೆಸ್ಪಾನ್ಸ್ ಚಲೋ ಬಂತು. ಎಲ್ಲರೂ ಖುಷಿಲಿಂದ ಮಾತಾಡಿ ನಮಗೇನದ ಶಾರ್ಟ್ ರೂಟ್ಸ್ ಎಲ್ಲ ಹೇಳಿದ್ರು, ಹಿಂಗೆ ಹೋಗ್ರಿ ಅಂತ. ಅದು ನಮಗೆ ಭಾಳ ಹೆಲ್ಪ್ ಆಯಿತು. ಸೊ ಈಗ ನಾವು ಚಳಿಕೆರೆ ಬಂದು ನಂದು ಸೈಕಲ್ ಸಹ ಪ್ರಾಬ್ಲಮ್ ಇತ್ತು, ಮಾಡಿಸ್ಕೊಂಡ್ಬಿಟ್ಟು ಹಂಗೆ ಮುಂದೆ ಬಂದ್ಮೇಲೆ ಊಟ ಮಾಡಿರ್ಲಿಲ್ಲ. ಮುಂಜಾನೆ ನಾವು 7 ಗಂಟೆ 6:30ಗೆ ಶುರು ಮಾಡಿದ್ವಲ್ಲ, ಅಲ್ಲಿಂದ 45-46 ಕಿಲೋಮೀಟರ್ ಏನದ ನಾವು ಸ್ವಲ್ಪ ಒಂದ್ 2 ನಿಮಿಷ 5 ನಿಮಿಷ ಬ್ರೇಕ್ ತಗೊಂಡ್ ಹಂಗೆ ಕಂಟಿನ್ಯೂ ಬಂದ್ವಿ. ಭಾಳ ಚಲೋ ಬಂದ್ರಿ. 12 ಗಂಟೆಗೆಲ್ಲ ನಾವು ಚಳ್ಳಕೆರೆ ರೀಚ್ ಆದ್ವಿ. 12 ಗಂಟೆ ಆಗಿರ್ಲಿಲ್ಲ. ನಾ ಸೈಕಲ್ ಎಲ್ಲ ರಿಪೇರಿ ಮಾಡ್ಕೊಂಡು ಊಟ ಮಾಡ್ಬೇಕಾದ್ರೆ ನೋಡಿದ್ವಿ ನಾವು 12 ಗಂಟೆ ಆಗಿತ್ತು. ಸೊ ಭಾಳ ಫಾಸ್ಟ್ ಬಂದ್ವಿ ಇವತ್ತು 3ನೇ ದಿವಸ. ಭಾಳ ಖುಷಿ ಆಗ್ಲತ್ತಿತ್ತು. ನಮ್ಮ ಜಗದೀಶ್ ಅವ್ರನ್ನು ಇಲ್ಲೇ ಇದಾರ, ಅವ್ರು ಏನ್ ಹೇಳ್ತಾರೆ ಕೇಳಂಬರ್ರಿ. ಎಲ್ರಿಗೂ ನಮಸ್ತೆ. ಚೆನ್ನಾಗಿ ಹೋಗ್ತಾ ಇದೀವಿ. ಏನು ಇವತ್ತು ಸ್ವಲ್ಪ ಟಯರ್ಡ್ ಅನಿಸಿಲ್ಲ. ಫಸ್ಟ್ ಡೇ ಫುಲ್ ಟಯರ್ಡ್ ಅನಿಸ್ತು, ಬಟ್ ಇವಾಗ ಸೂಪರ್ ಹೋಗ್ತಾ ಇದೀವಿ. ಇವಾಗ ಊಟ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಕೂತಿದ್ವಿ ಯಾವುದೋ ಒಂದು ಮರದ ಕೆಳಗಡೆ. ಚೆನ್ನಾಗಿದೆ. ಫುಲ್ ನಿಳ್ಳದ, ತಂಪದ, ಮಸ್ತಾಗಿ ಆರಾಮಾಗಿ
ಊಟ ಮಾಡಿ ತಕ್ಷಣ ಗಾಡಿ ಸೈಕಲ್ ಹೊಡ್ಯಕ್ ಆಗ್ಲಿಲ್ಲ ನಮಗ್ ಸ್ವಲ್ಪ. ಆಮೇಲೆ ಈಗ ಸ್ವಲ್ಪ ಎದುರು ಹೊಂಟದಲ್ಲ ಗಾಡಿ ಎಲ್ಲ, ಗಾಳಿ ಬಾಳ ಎದುರು ಹೊಂಟದ. ಸ್ವಲ್ಪ ಇಲ್ಲಿ ಸ್ವಲ್ಪ ಕಷ್ಟ ಆಗ್ಲತ್ತದ. ಇಲ್ಲಿನ 110 ಕಿಲೋಮೀಟರ್ ಬಳ್ಳಾರಿ ಅದ ನಮಗ. ಹೋಗ್ಬೇಕ್ ಅನ್ಕೊಂಡಿವಿ. ಈಗಿನ 12 ಆಗ್ಲತ್ತದ, ಟೈಮ್ 12 ಆಯ್ತು ಈಗ ಜಸ್ಟ್. ಸೊ ಹಂಗಾಗಿ ಇನ್ನ ಬಹಳ ಅದ ಟೈಮ್. ನಮ್ಮ ಸಂಜೆ ತನ ಆರಾಮ ಹೋಗ್ಬೋದಂತ ಅನ್ಕೊಂಡಿವಿ. ನೋಡೋಣ, ಗಾಳಿ ಸ್ವಲ್ಪ ಕಮ್ಮಿ ಆಯ್ತು ಅಂತಂದ್ರೆ ಬಹಳ ಚಲೋ ಹೋಗ್ಬೋದು. ಊಟ ಸ್ವಲ್ಪ ಜಾಸ್ತಿ ಮಾಡ್ತೀವಿ, ಸುಸ್ತದ. ಹೆಂಗೀಗ ಅಂತ ವಿಚಾರ ಮಾಡತ್ತೀವಿ. ಜೈ ಶ್ರೀರಾಮ್, ಹೋಗ್ಲೇಬೇಕು. ನೋಡೋಣ, ಸ್ವಲ್ಪ ರೆಸ್ಟ್ ಮಾಡಿ ಹೋಗ್ಬೇಕು ಅಂತ ಇನ್ನ ಕುಂತೀವಿ ಇಲ್ಲೇ. ಏನಾಯ್ತಂದ್ರ ನಾವು ಬೆಳಗ್ಗೆ ಊಟ ಮಾಡಿರ್ಲಿಲ್ಲ ಕರೆಕ್ಟಾಗಿ. ಸೊ ಒಮ್ಮೆ ಮಧ್ಯಾಹ್ನ ಮಾಡ್ದಂಗಾಯ್ತು, 12 ಗಂಟೆಗೆ ಮಾಡಿದ್ವಲ್ಲ. ಸೊ ಹಂಗಾಗಿ ಭಾಳ ಸುಸ್ತಾಗ್ಬಿಟ್ಟದ, ಜಾಸ್ತಿ ಊಟ ಮಾಡಿಬಿಟ್ವಿ. ಸೊ ಹಂಗಾಗಿ ಸುಸ್ತ ನಿದ್ದೆ ಬರತ್ತದ. ಮುಂಜಾನೆ ಬೇರೆ ಜಲ್ದಿ ಇದ್ದಿದ್ವಿ. ಓಕೆ, ಒಂದು 1/2 ಅವರ್ ರೆಸ್ಟ್ ಮಾಡಿ ಮತ್ತೆ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡ್ತೀವಿ. ಸೊ ನಾವು ಹಿರಿಯೂರಿಂದ ಚಳ್ಳಕೆರೆ ಬಂದು ಇಲ್ಲಿ ನೋಡ್ರಿ ಗಿಡ ಅದ. ಇಲ್ಲಿ ಈ ಗಿಡದ ಬಳಿ ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಊಟ ಮಾಡಿದ ತಕ್ಷಣ ಗಾಡಿ ಓಡ್ಸಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಗಾಡಿನೇ ಬರ್ತದ ಬಾಯಿ ಬರೇ. ಗಾಡಿ ಓಡಿಸಿ ಸಡನ್ಲಿ ಸೈಕಲ್ ತಗೊಂಡ್ಬಂದ್ರೆ ಹಂಗ ಆಗುತ್ತ. ಹೌದೌದೌದು. ಸೊ ಹಂಗಾಗಿಲ್ವ, ಈಗ ಆಯ್ತು ಸ್ವಲ್ಪ ರೆಸ್ಟ್ ಮಾಡಿವಿ ಒಂದ್ ಅರ್ಧ ತಾಸ. ಊಟ ಮುಂಜಾನೆ ಮಾಡೇ ಇರ್ಲಿಲ್ಲ, ಹಂಗೆ ಬಂದ್ಬಿಟ್ವಿ. ಏನೋ ಜೋಶ್ ಒಳಗೆ ಒಂದು ಒಮ್ಮೆ 46-47 ಕಿಲೋಮೀಟರ್ ಬಂದ್ಬಿಟ್ಟಿವಿ ಮುಂಜಾನೆ, ಜಲ್ದಿ ಬಿಟ್ಟಿದ್ವಲ್ಲ. ಸೊ ಹಂಗಾಗಿ ಊಟ ಮಾಡಿರ್ಲಿಲ್ಲ. 12 ಗಂಟೆಗೆ ಒಮ್ಮೆ ಊಟ ಮಾಡಿದ್ವಿ, ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ವಿ. ಹಂಗಾಗಿ ಭಾಳ ಸುಸ್ತಾಗಿತ್ತು, ಸ್ವಲ್ಪ ಮಲ್ಕೊಂಡ್ವಿ ಈ ಗಿಡದ ನೆರಳಿಗೆ. ಸೊ ಹೆಂಗದ ಅಣ್ಣ 3ನೇ ದಿವಸ? ಸೂಪರ್. ಹೌದಲ್ಲ, ಹೇಳ್ಬೇಕಾಗಿತ್ತು ಇನ್ನೊಬ್ಬರು ಸ್ಟೈಲ್ ಡೈಲಾಗ್ ಅದ್ ನಮ್ಗೆ ಬರಲ್ಲ ತರ ಹೇಳಕ್ಕೆ. ಮಜಾ ಅಂದ್ರೆ ಮಜಾ, ಸಿಕ್ಕಾಪಟ್ಟೆ ಮಜಾ. ಹೌದಲ್ಲ, ಲೈಫ್ ಅಲ್ಲಿ ಇವ್ರನ್ನೆಲ್ಲ ಮಿಸ್ ಮಾಡ್ಕೋಬಾರ್ದು ನಾವೆಲ್ಲ. ಇರೋದೊಂದ್ ದಿನ ಹೋಗೋದೊಂದ್ ದಿನ, ಆ ಟೈಮಲ್ಲಿ ಎಲ್ಲ ಅನುಭವಿಸಿ ಹೋಗ್ಬಿಡತ್ ನಾವೆಲ್ಲ. ಆಯ್ತ್ರಿ, ಈಗ ಬಳ್ಳಾರಿ ಹೋಗ್ಬೇಕು ಇವತ್ತ. ಒಟ್ನಲ್ಲಿ ಬಳ್ಳಾರಿ ಹೋಗಿನಿ ಇವತ್ತ. ರಾತ್ರಿ ಇರ್ಬೇಕಂತ ಪ್ಲಾನ್ ಮಾಡ್ಲತ್ತೀವಿ. ಎಷ್ಟೇ ಲೇಟ್ ಆಗಲಿ ಆರಾಮಾಗಿ ಹೋಗ್ತೀವಿ. ಇವತ್ತು ಮೈಕೈ ನೋವೆಲ್ಲ ಕಡಿಮೆ ಆಗ್ಯದ, ಸ್ವಲ್ಪ ನಾರ್ಮಲ್ ಆಗಿ ಇದ್ದೀವಿ. ಆರಾಮಾಗಿ ಹೋಗ್ಬೇಕಂತ ಅನ್ಕೊಂಡಿವಿ. ಸೊ ನೋಡೋಣ. ಹರ ಹರ ಮಹಾದೇವ್. ರೆಸ್ಟ್ ಅಂತೂ ಆಯಿತು ಅಣ್ಣ. ಹೋಲ ಕಡಿನ ರೆಡಿ ಅಣ್ಣ. ಸೊ ಮುಂದೆ ಈಗ ಬಳ್ಳಾರಿ ಹೋಗ್ತೀವಿ. ಬಳ್ಳಾರಿ ಹೋಗಿ ಸ್ಟೇ ಮಾಡ್ತೀವಿ. ಅಲ್ಲಿವರೆಗೂ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಮತ್ತೇನಣ್ಣ ಸಮಾಚಾರ? ಏನಿಲ್ಲ ಅಣ್ಣ. 40 ನಿಮಿಷ ರೆಸ್ಟ್ ಮಾಡಿ ಎದ್ದು ಫ್ರೆಶ್ ಆಗಿಬಿಟ್ಟೆ ನೋಡ್ರಿ. ಫ್ರೆಶ್ ಅನ್ನಿಸ್ತಿತ್ತು. ಹಂಗೆ ಸ್ವಲ್ಪ ನೀರೆಲ್ಲ ಕುಡ್ಕೊಂಡು ಮತ್ತೆ ನಮ್ದು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಹೋಗೋಣ. ಮತ್ತು ನಮ್ಮದು 3ನೇ ದಿವಸ ಇತ್ತಲ್ರಿ. ಸೊ ಹಾಗಾಗಿ ನಮಗೇನಾಯಿತು, ನಮ್ಮ ತಲೆಯೊಳಗೆ ಏನಿತ್ತು, ಬೆಳಗ್ಗೆ ನಾವು 6 ಗಂಟೆ ಸ್ಟಾರ್ಟ್ ಮಾಡಮ್ಮಿ, 12 ಗಂಟೆ ತನಕ 50 ಕಿಲೋಮೀಟರ್ ಕ್ರಾಸ್ ಮಾಡಿಬಿಡಮ್ಮಿ ಅಂತೇಳಿ ತಲೆಗೆ ಇಟ್ಕೊಂಡು ಹೋಗ್ತಿದ್ವಿ. ಹೋಗ್ಬೇಕಾದ್ರೆ ಹಿಂಗೆ ನೋಡ್ರಿ, ಸಮ್ ಟೈಮ್ ಏನಾಗ್ತದೆ, ಊಟ ಜಾಸ್ತಿ ಮಾಡಿದಾಗ ಸುಸ್ತಾಗ್ತಿತ್ತು. ಅದು ಬಿಟ್ಟರೆ ಮತ್ತೇನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಸೊ ಹಂಗೆ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಮತ್ತೇನದ ನಮ್ಗೆ ಅದೇ ಜೋಶ್ ಬರ್ತಿತ್ತು. ಜೈ ಶ್ರೀರಾಮ್ ಅಂಥೇಳಿ ಮತ್ತೆ ನಮ್ಮ ಜರ್ನಿ ಹಂಗೆ ಸ್ಟಾರ್ಟ್ ಮಾಡ್ತಿದ್ವಿ. ಬಳ್ಳಾರಿ ಬಂದ್ವಿ. ಬಳ್ಳಾರಿ ಬಂದು ಈಗ ಒಂದು ಆಂಜನೇಯ ಟೆಂಪಲ್ ಅದ. ಸೊ ಅಲ್ಲಿ ನಾವು ಸ್ಟೇ ಆಗಿವಿ. ಬಳ್ಳಾರಿ ಒಳಗೆ ನಾವು ಬಸ್ ಡಿಪೋ ಕೇಳಿದೇವ್ರಿ. ಬಸ್ ಡಿಪೋದವರು ನಮ್ಗೆ ಇಲ್ಲಿ ಒಂದು ಹನುಮಂತರ ಗುಡಿ ಇತ್ತು, ಅಲ್ಲಿ ನಮ್ಗೆ ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡಿಕೊಟ್ರು. ಗುಡಿ ಒಳಗ ಇರೋದಕ್ಕೆ ಅನುಮತಿ ಕೊಟ್ರು. ಸೊ ಹಂಗಾಗಿ ಗುಡಿ ಒಳಗಿದ್ದೀವಿ ಇವತ್ತು. ಟೆಂಟ್ ಗಿಂಟ್ ಏನೂ ಹಾಕಿಲ್ಲ. ಸೊ ಎಲ್ಲವಷ್ಟು ಸಾಮಾನು ಇಲ್ಲೇ ಇಟ್ಕೊಂಡಿವಿ. ಆ ದೇವಸ್ಥಾನಕ್ಕೆ ಕಂಪೌಂಡ್ ಇರಲಿಲ್ಲ ರೀ. ಸೊ ಹಾಗಾಗಿ ನಾವೇನದ ಹೊರಗೆ ಸೈಕಲ್ ಇಟ್ಟು ಬ್ಯಾಗ್ ಎಲ್ಲ ಒಳಗೆ ತೊಗೊಂಡು ಹೋದ್ವಿ. ಅಲ್ಲೇ ಏನದ ಸಾಂಬಾರು ತೊಗೊಂಬಂದ್ವಿ, ರೈಸ್ ತೊಗೊಂಬಂದ್ವಿ, ಚಪಾತಿ ರೊಟ್ಟಿ ಎಲ್ಲ ಇತ್ತಲ್ಲ. ಸೊ 3ನೇ ದಿವಸ ಎಲ್ಲ ನಮ್ಗೆ ನಮ್ಮ ಚಪಾತಿ ರೊಟ್ಟಿ ಎಲ್ಲ ಚಲೋನೇ ಇತ್ತು ನಂಬಲ್ಲಿ. ಸೊ ಅದೇ ಊಟ ಮಾಡಿದ್ವಿ. ಈ ಬಸ್ ಡಿಪೋ ಬಳ್ಳಾರಿ ಒಳಗೆ ಎಲ್ಲದಪ್ಪ ಅಂತಂದ್ರೆ, ಗುಲ್ಬರ್ಗಲಿಂತ ನಾವು ಬಳ್ಳಾರಿ ಹೋಗ್ಬೇಕಾದ್ರೆ ಎಂಟ್ರೆನ್ಸ್ ಒಳಗೆ ಸಿಗ್ತದೆ ರೀ. ಲೆಫ್ಟ್ ಸೈಡ್ನಾಗ ಒಂದು ಹನುಮಂತರ ಗುಡಿನೂ ಅದ ಅಲ್ಲೇ. ಸೊ ಅಲ್ಲೇ ನಾವು ಇದ್ದಿದ್ವಿ. ಎಲ್ಲರೂ ಭಾಳ ಚಲೋ ಮಾತಾಡಿದ್ರು, ಗೌರ್ಮೆಂಟ್ ಆಫೀಸರ್ಸ್ ಎಲ್ಲ. ಭಾಳ ಖುಷಿ ಆಯಿತು. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿತದ್ರಿ. ನೆಕ್ಸ್ಟ್ ಎಪಿಸೋಡ್ ಒಳಗೆ ಮತ್ತೆ ಮುಂದಿನ ಜರ್ನಿ ಎಲ್ಲ ತಿಳಿಸ್ಕೊಡ್ತೀವಿ. ಬಾಯ್ ಬಾಯ್.